ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸೂರ್ಯ. ಈ ವಿಡಿಯೋದಲ್ಲಿ ಕೊಡೈಕೆನಾಲ್ ರೈಲ್ವೆ ಸ್ಟೇಷನ್ ಬಗ್ಗೆ ಮುಖ್ಯವಾಗಿ ನಿಮಗೆ ಗೊತ್ತಿರದ ವಿಷಯದ ಬಗ್ಗೆ ಆಗಿರುತ್ತದೆ. ಈ ಕೊಡೈಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್ ಬಗ್ಗೆ ತಿಳಿದುಕೊಳ್ಳೋಕೆ ಅದೇನಪ್ಪ ಮುಖ್ಯವಾದ ಸಂಗತಿ ಅಂದರೆ ಅದು ತುಂಬಾನೇ ಇದೆ. ನಮ್ಮ ಕನ್ನಡಿಗರು ಹೆಚ್ಚಾಗಿ ಭೇಟಿ ನೀಡುವ ಟೂರಿಸ್ಟ್ ಪ್ಲೇಸ್ ಕೊಡೈಕೆನಾಲ್. ಹಾಗೆಯೇ ಈ ಕೊಡೈಕೆನಾಲ್ಗೆ ಬರುವ ತುಂಬ ಜನರಿಗೆ ಕನ್ಫ್ಯೂಸ್ ಆಗುವ ವಿಷಯವೂ ಉಂಟು. ಅದೇನಪ್ಪ ಅಂದರೆ ಈ ಕೊಡೈಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಇದುವೇ ಕೊಡೈಕೆನಾಲ್ ಅಂತ ತಿಳಿದುಕೊಂಡು ತುಂಬ ಜನ ಟ್ರೈನ್ ಬುಕ್ ಮಾಡ್ತೀರಾ, ಬಸ್ ಬುಕ್ ಮಾಡ್ತೀರಾ, ಇಲ್ಲಿ ಬಂದು ಇಳಿದು ಅದಾದಮೇಲೆ ತಿರ್ಗಾ ಇಲ್ಲಿಂದ 80 ಕಿಲೋಮೀಟರ್ ಹೋಗಬೇಕಾ ಅಂತ ಆಮೇಲೆ ನಿಮ್ಮನ್ನೇ ನೀವೇ ಬೈದುಕೊಂಡು ತಲೆ ಮೇಲೆ ಕೈ ಇಟ್ಕೋತೀರಾ. ಸೊ ಅಂತಹ ಸಮಸ್ಯೆಗಳಿಗೆಯೇ ಈ ವಿಡಿಯೋ ನಾನು ಮಾಡಿದ್ದೇನೆ. ಈ ಕೊಡೈಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್ ಒಂದು ದಿಂಡಿಗಲ್, ಮದುರೈ, ತಿರುನಲ್ವೇಲಿವರೆಗೆ ಇರುವ ರೈಲ್ವೆ ಸ್ಟೇಷನ್ನ ಹಾಗೆ ಇದು ಒಂದು ಮುಖ್ಯವಾದ ರೈಲ್ವೆ ಸ್ಟೇಷನ್ ಅಷ್ಟೇ. ಏನಪ್ಪ ಅಂದರೆ ಈ ಸ್ಟೇಷನ್ಗೆ ಕೊಡೈಕೆನಾಲ್ ರೋಡ್ ಅಂತ ಹೆಸರಿಟ್ಟಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಈ ಸ್ಟೇಷನ್ಗೆ ಕೋಡೆ ರೋಡ್ ಅಂತ ಕರೆಯುತ್ತಿದ್ದರು ಅಂತ ಹೇಳಲಾಗುತ್ತದೆ. ಈ ಕೋಡೆ ರೋಡ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ 4-ವೇ ಬೈಪಾಸ್ ನ್ಯಾಷನಲ್ ಹೈವೇ ಇದೆ. ಇಲ್ಲಿಂದ ಕೊಡೈಕೆನಾಲ್ಗೆ 79 ಕಿಲೋಮೀಟರ್, ಸರಿಸುಮಾರು 80 ಕಿಲೋಮೀಟರ್ ದೂರದಲ್ಲಿ ಕೊಡೈಕೆನಾಲ್ಗೆ ಸರಿ ಹೋಗಬಹುದು. ಈ ಡೀಟೇಲ್ಸ್ ಅಲ್ಲಿ ಏನಿದೆ, ಇದರಲ್ಲಿ ಅಂಥದ್ದೇನು ವಿಷಯ ಇದೆ, ಧಾರಾಳವಾಗಿ ಹೋಗ್ಬೋದಲ್ವಾ, ಇದರಲ್ಲಿ ಏನಿದೆ ಅಂತ ಮಾತಾಡ್ತಿದೀಯಾ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ತುಂಬ ಜನ ನಮ್ಮವರೇ ಆದ ಕನ್ನಡಿಗರು ತುಂಬಾನೇ ನಮ್ಮ ಜನ ಈ ಕೊಡೈಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್ ನೋಡಿ ಇದುವೇ ಕೊಡೈಕೆನಾಲ್ ಅಂತ ತಿಳಿದುಕೊಂಡು ಇಲ್ಲಿ ಟ್ರೈನ್ ಬುಕ್ ಮಾಡ್ತಾರೆ, ಹಾಗೆ ಬಸ್ ಬುಕ್ ಮಾಡ್ತಾರೆ. ಇಲ್ಲಿ ಬಂದು ಇಳಿದ ಮೇಲೆ ತುಂಬ ಜನ ಯಾಮಾರ್ತಾರೆ ಹಾಗೂ ಪಶ್ಚಾತ್ತಾಪವನ್ನು ಪಡ್ತಾರೆ. ಹಾಗೆ ನಮ್ಮ ಕನ್ನಡಿಗರಿಗೆ ಒಂದು ಅವೇರ್ನೆಸ್ ವಿಡಿಯೋ ಮಾಡ್ಬೇಕನ್ನಿಸ್ತು, ಅದಕ್ಕೆ ಈ ವಿಡಿಯೋ ಸ್ನೇಹಿತರೆ. ಇದೇ ಕೊಡೈಕೆನಾಲ್ ಅಂತ ತಿಳಿದು ಈ ಕೊಡೈಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿತಾರೆ. ಇಲ್ಲಿ ಪಕ್ಕದಲ್ಲೇ ಇದೆ, ಇಲ್ಲಿಂದ ಹತ್ತಿರದಲ್ಲೇ ಇದೆ ಅಂತ ತಿಳ್ಕೊಂಡು ಇಲ್ಲಿ ಇಳಿದ ಮೇಲೆ ತಲೆ ಮೇಲೆ ಕೈ ಇಟ್ಕೊಂಡು ಪಶ್ಚಾತ್ತಾಪ ಪಡ್ತಾರೆ ಹಾಗೂ ಅನುಭವವನ್ನು ವ್ಯಕ್ತಪಡಿಸ್ತಾರೆ ಅದೆಷ್ಟೋ ಜನ. ಸ್ನೇಹಿತರೆ, ನೀವೇನಾದರೂ ಕೊಡೈಕೆನಾಲ್ ಅಂತ ತಿಳ್ಕೊಂಡು ನೀವು ಕೊಡೈಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್ಗೆ ಏನಾದರೂ ಬಂದು ಇಳಿದ್ರೆ ಇಲ್ಲಿ ಇರುವಂಥ ಸಮಸ್ಯೆಗಳನ್ನು ನಾನು ಹೇಳ್ಬಿಡ್ತೀನಿ. ಈ ಕೊಡೈಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್ನಿಂದ ನೀವೇನಾದರೂ ಕೊಡೈಕೆನಾಲ್ ಹೋಗಬೇಕಾದ್ರೆ ಇಲ್ಲಿ ನೀವು 4 ಜನ ಬರ್ತಾ ಇದ್ದಾರಂದರೆ ಟ್ಯಾಕ್ಸಿ ಮಾಡಬೇಕಾದ್ರೆ 3,000ದಿಂದ 3,500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೂ ನೀವೇನಾದರೂ ಒಂದು 6 ಜನ ಬರ್ತಾ ಇದ್ರಂದ್ರೆ 4ರಿಂದ 4,500ವರೆಗೂ ಚಾರ್ಜ್ ಮಾಡ್ತಾರೆ. ಹಾಗೆ ನೀವು ಒಂದು 15 ಜನ ಬರ್ತಾ ಇದ್ರಂದ್ರೆ 6,000ದಿಂದ 6,500ವರೆಗೂ ಚಾರ್ಜ್ ಮಾಡ್ತಾರೆ. ಸರಿ, ನನಗೆ ಟ್ಯಾಕ್ಸಿ ಬೇಡ, ನಾನು ಬಸ್ಸಲ್ಲಿ ಹೋಗ್ತೀನಿ ಅಂತಂದರೆ ಇಲ್ಲಿ ಸ್ನೇಹಿತರೆ ಈ ರೂಟಲ್ಲಿ 2 ಬಸ್ಸುಗಳು ಮಾತ್ರ ಇರುತ್ತೆ ಸ್ನೇಹಿತರೆ. ಬೆಳಗ್ಗೆ 4:30ಕ್ಕೆ ಒಂದು ಬಸ್ಸು ಹಾಗೂ 5 ಗಂಟೆಗೆ ಒಂದು ಬಸ್ಸು, ಈ 2 ಬಸ್ ಮಾತ್ರ ಇರುತ್ತದೆ ಸ್ನೇಹಿತರೆ ಈ ಕೊಡೈಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್ನಿಂದ ಕೊಡೈಕೆನಾಲ್ಗೆ. ಈ ಬಸ್ಸುಗಳು ಬೆಳಗ್ಗಿನ ಜಾವ 4:15 ಹಾಗೂ 5 ಗಂಟೆಗೊಂದು, ಈ 2 ಬಸ್ ಬಿಟ್ಟರೆ ಬೇರೆ ಬಸ್ಗಳೇ ಇರೋದಿಲ್ಲ ಸ್ನೇಹಿತರೆ. ಸರಿ, ಹಾಗೆ ಬೇರೆ ಸಮಯದಲ್ಲಿ ಏನಾದರೂ ಬಂದರೆ ಹೋಗ್ಬೋದಾ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಖಂಡಿತ, ಈ ಬೇರೆ ಸಮಯದಲ್ಲಿ ಏನಾದರೂ ಬಂದರೆ ನೀವು ಕೊಡೈಕೆನಾಲ್ಗೆ ಹೋಗ್ಬೇಕಂದ್ರೆ ಈ ಬೆತ್ತಲಗುಂಡು ಅನ್ನುವ ಊರಿಂದ ಹೋಗ್ಬೋದು ಸ್ನೇಹಿತರೆ. ಈ ಕೊಡೈಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್ಗಿಂತ ಮೊದಲನೇ ಸ್ಟಾಪ್ ಇರುತ್ತಲ್ಲ, ದಿಂಡಿಗಲ್ ಅನ್ನುವ ಊರಿಂದ ನೀವು ಬಸ್ಗಳ ಮೂಲಕ ನೀವು ಕೊಡೈಕೆನಾಲ್ಗೆ ಹೋಗ್ಬೋದು. ಸೊ ಈ ಥರದ ಟ್ರಬಲ್ಸ್ ನೀವು ಈ ಸ್ಟೇಷನ್ಗೆ ಬಂದು ಇಳಿದ್ರೆ ಅನುಭವಿಸ್ಬೇಕಾಗತ್ತೆ. ಸರಿ, ಕೊಡೈಕೆನಾಲ್ ರೋಡ್ ಸ್ಟೇಷನ್ಗೆ ಹೋಗ್ಬೇಕಾ ಬೇಡವಾ ಅಂತ ಕೇಳಿದ್ರೆ ಇಲ್ಲಿರುವಂಥ ಸಮಸ್ಯೆಗಳನ್ನು ಹೇಳ್ಬಿಡ್ತೀನಿ. ಇಲ್ಲಿಗೆ ಬರಬೇಕೋ ಬೇಡವಾ ಅಂತ ನೀವು ತೀರ್ಮಾನ ಮಾಡ್ಕೊಳ್ಳಿ. ಇಲ್ಲಿ ಬಂದು ಬಸ್ ಅವೈಲಬಿಲಿಟಿ ತುಂಬ ಕಮ್ಮಿ ಇರುತ್ತದೆ. ಬೆಳಗ್ಗೆ 4:15ಗೆ ಒಂದು ಬಸ್ಸು, 5 ಗಂಟೆಗೆ ಒಂದು ಬಸ್ಸು, ಇದು ಬಿಟ್ಟರೆ ಬೇರೆ ಬಸ್ಸೇ ಇಲ್ಲ. ಅಂದರೆ ನೀವು ಬೆತ್ತಲಗುಂಡು ಅನ್ನುವ ಊರಿಗೆ ಬಂದು ಅಲ್ಲಿಂದ ಬೇಕಾದರೆ ಕೊಡೈಕೆನಾಲ್ಗೆ ಹೋಗ್ಬೋದು, ಇಲ್ಲಾಂದರೆ ದಿಂಡಿಗಲ್ಲಿಂದ ನೀವು ಕೊಡೈಕೆನಾಲ್ಗೆ ಹೋಗ್ಬೋದು. ಈ ಬೆತ್ತಲಗುಂಡು ಎನ್ನುವ ಊರು ಕೊಡೈಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್ನಿಂದ ಸರಿಸುಮಾರು 25 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ತದೆ. ಹೇಗಿದ್ದರೂ ಬಸ್ಸಲ್ಲಿ 30 ಮಿನಿಟ್ಸಿಂದ 40 ಮಿನಿಟ್ಸ್ ಆಗುತ್ತದೆ ಬೆತ್ತಲಗುಂಡು ಹೋಗಲಿಕ್ಕೆ. ಹಾಗೆ ಬೆತ್ತಲಗುಂಡಿನಿಂದ ಕೊಡೈಕೆನಾಲ್ ಹೋಗಲಿಕ್ಕೆ 2 ಅವರ್ಸ್ ಆಗುತ್ತೆ, 66 ಕಿಲೋಮೀಟರ್. ನೀವು ಬಂದರೆ ಈ ಮಾರ್ಗವಾಗಿ ಬರ್ಬೋದು.
ಹಾಗೆ ಸ್ನೇಹಿತರೆ, ಈ ಕೋಡೆ ರೋಡ್ ಅಕ್ಕಪಕ್ಕದಲ್ಲಿರುವ ನೀವು ಸುಮಾರು ಹಣ್ಣಿನ ಅಂಗಡಿಗಳನ್ನು ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಚೀಪ್ ಅಂಡ್ ಬೆಸ್ಟ್ ಹಣ್ಣುಗಳನ್ನು ನೀವು ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಬಹುದು. ತುಂಬಾನೇ ಹಣ್ಣಿನ ಅಂಗಡಿಗಳು ನಿಮಗಿಲ್ಲಿ ಸಿಗ್ತವೆ. ದ್ರಾಕ್ಷಿ ಇಲ್ಲಿಯೇ ಮುಖ್ಯವಾಗಿ ಬೆಳೆಯುತ್ತಾರೆ. ಹಾಗೆ ಇಲ್ಲಿ ಮಲ್ಲಿಗೆ ಹೂ ಕೂಡ ತುಂಬಾ ಫೇಮಸ್ ಆಗಿದೆ. ಇಲ್ಲಿ ಮಲ್ಲಿಗೆ ಹೂ ಕೂಡ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಈ ಬೆತ್ತಲಗುಂಡಿಯಿಂದ ತಿರ್ಗಾ ಈ ಕೋಡೆ ರೋಡ್ ಸ್ಟೇಷನ್ಗೆ ಬರಬೇಕು ಅಂದ್ರೆ ಬಸ್ಸುಗಳ ಅವೈಲಬಿಲಿಟಿ ತುಂಬಾ ಕಮ್ಮಿ ಇರುತ್ತದೆ. ಸೊ ನೀವು ಹೋಗುವುದು ಕಷ್ಟ, ಹಾಗೆ ಬರುವುದು ಕಷ್ಟ. ನೀವು ಟ್ರೈನ್ ಬುಕ್ ಮಾಡಿದ್ರು ಸರಿ ಅಥವಾ ಬಸ್ ಬುಕ್ ಮಾಡಿದ್ರು ಸರಿ. ದಿಂಡಿಗಲ್ ಅಥವಾ ಮದುರೈಗೆ ಬುಕ್ ಮಾಡಿದ್ರೆ ನೀವು ಇಲ್ಲಿಂದ ಹಾಯಾಗಿ ಈಸಿಯಾಗಿ ನೀವು 4 ವೇ ಬೈಪಾಸ್ ಮೂಲಕ ಕೊಡೈಕೆನಾಲ್ಗೆ ನೀವು ತಲುಪಬಹುದು. ಹಾಗೆ ರಿಟರ್ನ್ ಕೂಡ ನೀವು ಹೀಗೆ ಬರಬಹುದು. ಸ್ನೇಹಿತರೆ, ಇಲ್ಲಿ ಬಂದು ಮುಖ್ಯವಾಗಿ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿಂದ ತುಂಬಾ ಕಮ್ಮಿ ಇರ್ತದೆ. ಇಲ್ಲಪ್ಪ, ನಾನು ಟ್ಯಾಕ್ಸಿ ತಗೊಂಡು ಕೊಡೈಕೆನಾಲ್ ಇಲ್ಲಿಂದನೇ ಹೋಗ್ತೀನಿ, ಇಲ್ಲಿಂದನೇ ಹೋಗ್ಲೇಬೇಕು ಅಂತ ನೀವು ತೀರ್ಮಾನ ಮಾಡಿಕೊಂಡು ಅಥವಾ ನಿರ್ಧಾರ ಮಾಡಿಕೊಂಡು ಈ ಕೊಡೈಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್ಗೆ ಏನಾದರೂ ಬಂದರೆ ಧಾರಾಳವಾಗಿ ನೀವು ಇಲ್ಲಿಗೆ ಬರಬಹುದು. ಹಾಗೆ ಇಲ್ಲಿ ಟ್ಯಾಕ್ಸಿ ಕೂಡ ಸ್ಪೆಷಾಲಿಟಿ ತುಂಬಾನೇ ಚೆನ್ನಾಗಿದೆ. ಇಲ್ಲ, ನಾನು ಟ್ಯಾಕ್ಸಿಲಿ ಹೋಗಲ್ಲ, ನಾನು ಬಸ್ಸಲ್ಲಿ ಹೋಗ್ತೀನಿ ಅಥವಾ ರೆಂಟಲ್ ಬೈಕ್ ತಗೊಳ್ತೀನಿ ಅಂತ ನೀವು ತೀರ್ಮಾನ ಮಾಡಿದರೆ ಇಲ್ಲಿ ಬಂದು ತುಂಬ ಕಷ್ಟಪಡಬೇಕಾಗುತ್ತೆ. ಯಾಕಂದರೆ ಇದು ಬಂದ್ಬಿಟ್ಟು ಇದು ರೂರಲ್, ಸುತ್ತಮುತ್ತ ಗ್ರಾಮಗಳೇ ಜಾಸ್ತಿ. ನಿಮಗೆ ಬಸ್ ಅವೈಲಬಿಲಿಟಿ ತುಂಬ ಕಮ್ಮಿ. ರೆಂಟಲ್ ಬೈಕ್ಗಳು ಸಿಗೋದೇ ಇಲ್ಲ. ಒಂದು ಮಧುರೈಯಲ್ಲಿ ರೆಂಟಲ್ ಬೈಕ್ಗಳು ಸಿಗ್ತವೆ, ಇಲ್ಲಾಂದರೆ ದಿಂಡಿಕಲ್ನಲ್ಲಿ ಬೈಕ್ಗಳು ಸಿಗ್ತವೆ. ಮತ್ತು ಕೊಡೈಕೆನಾಲ್ಗಾಗಿ ಬರಬೇಕಾದ್ರೆ ನೀವು ಮುಖ್ಯವಾಗಿ 3 ಮಾರ್ಗಗಳಿಂದ ಬರ್ಬೋದು ಸ್ನೇಹಿತರೆ. ಒಂದು ಬೆತ್ತಲಗುಂಡು ಮಾರ್ಗವಾಗಿ ಹೋಗ್ಬೋದು, ಒಂದು ಪಳನಿ ಮಾರ್ಗವಾಗಿ ಹಾಗೂ ಮಧುರೈ ಮಾರ್ಗವಾಗಿ ಕೂಡ ನೀವು ಕೊಡೈಕೆನಾಲನ್ನ ನೀವು ತಲುಪಬಹುದು ಸ್ನೇಹಿತರೆ. ಮುಖ್ಯವಾಗಿ ನೀವು ಬೆಂಗಳೂರಿಂದ ಬರ್ತಾ ಇದ್ರೆ ನೀವು ದಿಂಡಿಗಲ್ಗೆ ಇಳಿದು ದಿಂಡಿಗಲ್ನಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ಕೂಡ ನೀವು ಕೊಡೈಕೆನಾಲ್ಗೆ ಹೋಗ್ಬೋದು. ಹಾಗೂ ದಿಂಡಿಗಲ್ನಲ್ಲಿ ರೆಂಟಲ್ ಕಾರು ಹಾಗೂ ರೆಂಟಲ್ ಬೈಕ್ ಕೂಡ ನೀವು ತಗೊಳ್ಬಹುದು. ನೀವು ದಿಂಡಿಗಲ್ಗೆ ಇಳಿದು ಅಲ್ಲಿಂದ ಬಂದರೆ ನೀವು ಕೋಡೆ ರೋಡ್ ರೈಲ್ವೆ ಸ್ಟೇಷನ್ಗೂ ಅದಕ್ಕೂ ನೋಡಿದರೆ ನಿಮಗೆ 30 ಮಿನಿಟ್ಸ್ ನೀವು ಸೇವ್ ಮಾಡ್ಕೋಬಹುದು. ಕೋಡ್ ರೋಡ್ ಸ್ಟೇಷನ್ಗೆ 24 ಕಿಲೋಮೀಟರ್ ಆಗುತ್ತೆ ದಿಂಡಿಗಲ್ನಿಂದ. ಈ ಸಮಯಕ್ಕೆ ನೀವು ವತ್ತಲಗುಂಡಿಗೆ ನೀವು ಸೇರ್ಬೋದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನೀವು ಏನಾದರೂ ದಿಂಡಿಗಲಲ್ಲಿ ಇಳಿದು ದಿಂಡಿಗಲ್ಲಿಂದ ಕೂಡ ನೀವು ನೇರವಾಗಿ ಕೊಡೈಕೆನಾಲ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೂಡ ನೀವು ಹೋಗ್ಬೋದು. ಹಾಗೆ ಸ್ನೇಹಿತರೆ, ನೇರವಾಗಿ ಬಸ್ಸು ಸಿಗದೇ ಇದ್ದ ಸಮಯದಲ್ಲಿ ನೀವು ಬೆತ್ತಲಗುಂಡಿನಿಂದ ಕೂಡ ನೀವು ಕೊಡೈಕೆನಾಲ್ಗೆ ಹೋಗ್ಬೋದು. ಬೆತ್ತಲಗುಂಡಿನಿಂದ ಕೊಡೈಕೆನಾಲ್ ಕೇವಲ 66 ಕಿಲೋಮೀಟರ್ ದೂರದಲ್ಲಿರುತ್ತೆ. ಬಸ್ ಅವೈಲಬಿಲಿಟಿ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಬೆತ್ತಲಗುಂಡು ಹೋಗಿ ಅಲ್ಲಿಂದ ಕೊಡೈಕೆನಾಲ್ಗೆ ಹೋಗ್ಬೋದು. ಇಲ್ಲಾಂದ್ರೆ ನೇರವಾಗಿ ದಿಂಡಿಗಲಿಂದ ಕೂಡ ನೀವು ನೇರವಾಗಿ ಕೊಡೈಕೆನಾಲ್ಗೆ ಹೋಗ್ಬೋದು ಸ್ನೇಹಿತರೆ. ಇದೇ ದಿಂಡಿಗಲ್ ಬಸ್ ಸ್ಟ್ಯಾಂಡು, ಕಾಮರಾಜ ಬಸ್ ಸ್ಟ್ಯಾಂಡು. ನೀವು ನೇರವಾಗಿ ಇಲ್ಲಿಂದ ಕೂಡ ನೀವು ಹೋಗ್ಬೋದು. ಬಸ್ಸಿನ ಸ್ಪೆಷಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವೇನಾದರೂ ಮಿಡ್ ನೈಟ್ ಅಲ್ಲಿ ಏನಾದರೂ ಬಂದ್ರೆ ಈ ದಿಂಡಿಗಲ್ನಲ್ಲಿ ರೂಮ್ಸು, ಲಾಡ್ಜಸ್ ತುಂಬಾನೇ ಇದಾವೆ. ನೀವಿಲ್ಲಿ ರೆಸ್ಟ್ ಮಾಡಿಬಿಟ್ಟು ನಂತರ ಹೋಗ್ಬೋದು. ಮಿಡ್ ನೈಟ್ ಅಲ್ಲಿ ರೂಮ್ಗಳು ಸಿಗೋದು ಸ್ವಲ್ಪ ಕಷ್ಟನೇ ಕೊಡೈಕೆನಾಲ್ನಲ್ಲಿ. ಹೋಟೆಲ್ಸು, ರೆಸ್ಟೋರೆಂಟು ದಿಂಡಿಗಲ್ನಲ್ಲಿ ತುಂಬಾನೇ ಇದಾವೆ. ಊಟಕ್ಕೆ ತೊಂದರೆ ಇರುವುದಿಲ್ಲ. ಅಲ್ಲಿ ಕೊಡೈಕೆನಾಲ್ನಲ್ಲಿ ಅನ್ ಟೈಮಿಂಗ್ನಲ್ಲಿ ಮಾತ್ರ ಹೋಟೆಲ್ ಇರುವುದಿಲ್ಲ. ಶಾಪಿಂಗ್ ಏರಿಯಾ ತುಂಬಾನೇ ಇದಾವೆ ಈ ದಿಂಡಿಗಲ್ನಲ್ಲಿ. ಹಾಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾನೇ ಸ್ಥಳಗಳಿವೆ ದಿಂಡಿಗಲ್ನಲ್ಲಿ. ಸರಿ, ನೀನು ಏನು ಹೇಳಕ್ ಹೋಗ್ತಾ ಇದೀಯಾ ಅಂತ ನೀವು ನನ್ನ ಕೇಳಬಹುದು. ದಿಂಡಿಗಲ್ನಲ್ಲಿ ಇಳಿಯೋಣವಾ ಇಲ್ಲ ಕೊಡೈಕೆನಾಲ್ ರೋಡ್ ಸ್ಟೇಷನ್ನಲ್ಲಿ ಇಳಿಯೋಣವಾ ಅಂತ ಕೇಳಿದ್ರೆ ಇವೆರಡರಲ್ಲಿ ಇರುವ ಸಮಸ್ಯೆಗಳನ್ನ ಹೇಳಿದ್ದೇನೆ. ನೀವೇ ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೋಬೇಕು. ದಿಂಡಿಗಲ್ ಇಳಿದ್ರು ಸರಿ, ಕೋಡೆ ರೋಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದ್ರು ಸರಿ, ಇಲ್ಲಿ ಬರುವ ಪ್ರಾಬ್ಲಮ್ಸ್ಗಳನ್ನ ನೀವೇ ಫೇಸ್ ಮಾಡಬೇಕಾಗುತ್ತೆ. ಈ ಎರಡರಲ್ಲಿ ಯಾವುದು ಕನ್ವೆಂಟ್ ಆಗುತ್ತದೋ ಅದನ್ನು ನೀವೇ ನೋಡ್ಕೊಳ್ಳಿ ಸ್ನೇಹಿತರೆ. ಈ ಕೊಡೈಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್ ಇಂದ ಮಧುರೈ 43 ಕಿಲೋಮೀಟರ್ ಆಗುತ್ತೆ. 1 ಅವರ್ ಟೈಮ್ ಆಗುತ್ತೆ. ಕೊಡೈಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್ ಇಂದ ದಿಂಡಿಗಲ್ 23 ಕಿಲೋಮೀಟರ್ ಆಗುತ್ತೆ. 30 ಮಿನಿಟ್ಸ್ ಬೇಕಾಗುತ್ತೆ. ಕೊಡೈಕೆನಾಲ್ ರೋಡ್ನಿಂದ ಕೊಡೈಕೆನಾಲ್ಗೆ 79 ಕಿಲೋಮೀಟರ್, ಅಂದ್ರೆ 2 ಅವರ್ಸ್ 20 ಮಿನಿಟ್ಸ್ ಬೇಕಾಗುತ್ತೆ. ಈ ಸೆಂಟ್ರಲ್ಲಿ ಅಂದ್ರೆ ಮಧ್ಯದಲ್ಲಿ ಈ 3 ಊರುಗಳ ಮಧ್ಯೆ ಅಂದ್ರೆ ದಿಂಡಿಗಲ್, ಮಧುರೈ, ಕೊಡೈಕೆನಾಲ್ ಇದರ ನಡುವೆ ಇರುವ ಊರೇ ಈ ಕೋಡೆ ರೋಡ್ ಎನ್ನುವ ಈ ಕೊಡೈಕೆನಾಲ್ ರೈಲ್ವೆ ಸ್ಟೇಷನ್. ಇದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ನೀವು ತಲುಪಬೇಕಾದ ಆ ಕೊಡೈಕೆನಾಲ್ ಅಲ್ಲ, ಇದು ಕೋಡೆ ರೋಡ್ ಸ್ಟೇಷನ್ ಅಷ್ಟೇ. ಇದನ್ನು ಇತ್ತೀಚೆಗೆ ಕೊಡೈಕೆನಾಲ್ ರೋಡ್ ಸ್ಟೇಷನ್ ಅಂತ ಕರಿತಾ ಇದ್ದಾರೆ ಅಷ್ಟೇ. ಆದ್ರೆ ನೀವು ತಲುಪಬೇಕಾದ ಕೊಡೈಕೆನಾಲ್ ಇದಲ್ಲ. ನೀವು ಎಲ್ಲಿಂದ ಬಂದರೂ ಸರಿ ನೀವು ಈ ಸ್ಟೇಷನ್ಗೆ ಬರುವ ಅವಶ್ಯಕತೆ ಇಲ್ಲ
ಸ್ನೇಹಿತರೆ, ನಿಮಗೆ ಎಲ್ಲಾ ಕಡೆಯಿಂದಲೂ ಡೈರೆಕ್ಷನ್ ಇರುತ್ತೆ. ಎಲ್ಲ ಕಡೆನೂ 4 ವೈಸ್ ಹೈವೇಸ್ ರೋಡ್ಗಳಿರ್ತವೆ. ನೀವು ಸುಮ್ಮನೆ ಇಲ್ಲಿಗೆ ಬಂದು ನಿಮ್ಮ ಟೈಮ್ಸು ಮನಿ ವೇಸ್ಟ್ ಮಾಡ್ಕೋಬೇಡಿ. ಇಲ್ಲಿ ಬಸ್ಸುಗಳ ಸೌಲಭ್ಯ ಇರುವುದಿಲ್ಲ. ಹಾಗೆ ಮುಖ್ಯವಾಗಿ ನಮ್ಮ ಬೆಂಗಳೂರಿಂದ ಕರ್ನಾಟಕದಿಂದ ಬರೋರು ದಯವಿಟ್ಟು ಈ ಕೊಡೈಕೆನಾಲ್ ರೋಡ್ ಸ್ಟೇಷನ್ ಅಂತ ಹೇಳಿ ಬಂದು ಯಾಮಾರಬೇಡಿ. ನೀವು ದಿಂಡಿಕಲ್ಲಲ್ಲೇ ಇಳ್ಕೊಳ್ಳಿ. ದಿಂಡಿಕಲ್ಲಿಂದ ನೇರವಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ರೆಂಟಲ್ ಬೈಕ್ಗಳು ಸಿಗ್ತವೆ, ಕಾರುಗಳು ಬಾಡಿಗೆ ಸಿಗ್ತವೆ. ನೀವು ಬಜೆಟಲ್ಲಿ ಹೋಗೋದಾದ್ರೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಯೂಸ್ ಮಾಡಿ. ದಿಂಡಿಗಲ್ಲಿಂದ ತುಂಬ ಬಸ್ಸುಗಳು ಸಿಗ್ತವೆ. ಹಾಗೆ ನಿಮ್ಗೆ ಏನಾದರೂ ಸಂದೇಹಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಹಾಗೆ ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಹಾಗೂ ಫ್ಯಾಮ್ಲಿಗೆ ಶೇರ್ ಮಾಡಿ. ಈ ಕನ್ನಡಿಗನ ಪ್ರಯತ್ನಕ್ಕೆ ನಮ್ಮ ಕನ್ನಡಿಗರ ಬೆಂಬಲ ಸದಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಬರ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ಡಾರ್ಲಿಂಗ್ ಸೂರ್ಯ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ.